ಪ್ರಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ, ಜೀವನದಲ್ಲಿ ಅನೇಕ ಜನರು ಕನಸುಗಳನ್ನು ಹಾಳು ಮಾಡಿದ ಒಂದು ಪದ ಇದೆ. ಅದರ ಹೆಸರೇ ನಾಳೆ. ಇವತ್ತು ಮಾಡಬೇಕಾದ ಕೆಲಸಕ್ಕೆ ನಾಳೆ ಮಾಡ್ತೀನಿ, ಓದಬೇಕಾ ನಾಳೆಯಿಂದ ಓದುತ್ತೀನಿ, ಕೆಲಸ ಮಾಡಬೇಕಾ ನಾಳೆಯಿಂದ ಶುರು ಮಾಡ್ತೀನಿ, ವ್ಯವಹಾರ ಶುರು ಮಾಡಬೇಕಾ ಸ್ವಲ್ಪ ದಿನ ಆದ ಮೇಲೆ ನೋಡೋಣ. ಹೀಗೆ ಹೇಳುತ್ತಾ ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷವೇ ಕಳೆದು ಹೋಗುತ್ತದೆ. ಕೊನೆಗೆ ಇಡೀ ಜೀವನವೇ ಕಳೆದು ಹೋಗುತ್ತದೆ. ಒಬ್ಬ ವಿದ್ಯಾರ್ಥಿಯನ್ನು ಊಹಿಸಿಕೊಳ್ಳಿ. ಪರೀಕ್ಷೆ ಇನ್ನೂ ಸಮಯ ಇದೆ ಅಂತ ಪ್ರತಿದಿನ ನಾಳೆಯಿಂದ ಓದುತ್ತೀನಿ ಎಂದು ಮುಂದೂಡುತ್ತಾನೆ. ಅವನ ಸ್ನೇಹಿತರು ಓದುತ್ತಾರೆ, ಮುಂದೆ ಸಾಗುತ್ತಾರೆ. ಆದರೆ ಅವನು ಮಾತ್ರ ಮೊಬೈಲ್, ಸಮಯ ವ್ಯರ್ಥ ಮತ್ತು ನೆಪಗಳಲ್ಲಿ ಸಿಲುಕಿರುತ್ತಾನೆ. ಪರೀಕ್ಷೆಯ ದಿನ ಬರುತ್ತದೆ. ಫಲಿತಾಂಶ ಬಂದಾಗ ಅವನ ಕಣ್ಣಲ್ಲಿ ನೀರು ಇರುತ್ತದೆ. ಆಗ ಅವನಿಗೆ ಅರ್ಥವಾಗುತ್ತದೆ, ಪರೀಕ್ಷೆಯಲ್ಲಿ ಸೋತಿದ್ದು ಅವನ ಬುದ್ಧಿ ಅಲ್ಲ, ಅವನ ನಾಳೆ ಎಂಬ ಅಭ್ಯಾಸ. ಈಗ ಒಬ್ಬ ಕುಟುಂಬಸ್ಥನನ್ನು ಊಹಿಸಿಕೊಳ್ಳಿ. ಮನೆಯಲ್ಲಿ ಹೆಂಡತಿ, ಮಕ್ಕಳು, ಸಾವಿರಾರು ಕನಸುಗಳು. ಆದರೆ ಅವನು ಪ್ರತಿಯೊಂದು ಜವಾಬ್ದಾರಿಯನ್ನು ನಾಳೆ ನೋಡೋಣ ಎಂದು ಮುಂದೂಡುತ್ತಾನೆ. ಉದ್ಯೋಗದಲ್ಲಿ ಬೆಳವಣಿಗೆ ಇಲ್ಲ, ಉಳಿತಾಯ ಇಲ್ಲ, ಯೋಜನೆ ಇಲ್ಲ. ಕಾಲ ಕಳೆದಂತೆ ಸಾಲ ಹೆಚ್ಚಾಗುತ್ತದೆ, ಮಕ್ಕಳ ಅವಶ್ಯಕತೆಗಳು ಹೆಚ್ಚಾಗುತ್ತವೆ, ಮನೆಯಲ್ಲಿ ಜಗಳಗಳು ಶುರುವಾಗುತ್ತವೆ. ಒಂದು ದಿನ ಸ್ವಂತ ಮಗುವೇ ಏನಾದರೂ ಕೇಳಿದಾಗ ನನ್ನ ಹತ್ತಿರ ಹಣ ಇಲ್ಲ ಎಂದು ಹೇಳುವ ಪರಿಸ್ಥಿತಿ ಬರುತ್ತದೆ. ಆ ನೋವು ಯಾವ ತಂದೆಗೂ ಸಹಿಸಲಾಗುವುದಿಲ್ಲ. ಪ್ರಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ, ನಿಮ್ಮ ನಿರ್ಲಕ್ಷ್ಯದ ಬೆಲೆ ನೀವು ಮಾತ್ರ ಕಟ್ಟುವುದಿಲ್ಲ, ನಿಮ್ಮ ಕುಟುಂಬವು ಕಟ್ಟುತ್ತದೆ. ನೀವು ಸಮಯ ವ್ಯರ್ಥ ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯ ಬೆಲೆ ಕೊಡಬೇಕಾಗುತ್ತದೆ. ನೀವು ಜವಾಬ್ದಾರಿ ತಪ್ಪಿದರೆ ನಿಮ್ಮ ಹೆಂಡತಿ ನೋವು ಅನುಭವಿಸುತ್ತಾಳೆ. ನೀವು ಪ್ರಯತ್ನ ಮಾಡದಿದ್ದರೆ ನಿಮ್ಮ ಕುಟುಂಬ ಅವಕಾಶಗಳನ್ನು ಕಳೆದುಕೊಳ್ಳುತ್ತದೆ. ಸಮಾಜದಲ್ಲಿ ಗೌರವ ಯಾರಿಗೆ ಸಿಗುತ್ತದೆ ಗೊತ್ತಾ? ಜವಾಬ್ದಾರಿಯು ಇರುವವರಿಗೆ ಸಿಗುತ್ತದೆ, ಕೆಲಸ ಮಾಡುವವರಿಗೆ, ಮಾತಿಗಿಂತ ಕಾರ್ಯಕ್ಕೆ ಬೆಲೆ ಕೊಡುವವರಿಗೆ ಸಿಗುತ್ತದೆ. ಆದರೆ ಯಾವಾಗಲೂ ನಾಳೆ, ಮುಂದೆ ನೋಡೋಣ ಎಂದು ಹೇಳುವ ವ್ಯಕ್ತಿಯನ್ನು ಮೊದಲು ಜನರು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಆದರೂ ನಂತರ ನಂಬಿಕೆ ಕಳೆದುಕೊಳ್ಳುತ್ತಾರೆ, ಕೊನೆಗೆ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಒಂದು ಕಠಿಣ ಸತ್ಯ ಗೊತ್ತಾ? ಬಡತನ ಅನೇಕ ಬಾರಿ ಹಣದ ಕೊರತೆಯಿಂದ ಬರುವುದಿಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡದ ಕಾರಣದಿಂದಾಗಿ ಬಡತನ ಬರುತ್ತದೆ. ಯಶಸ್ಸು ಅನೇಕ ಬಾರಿ ಅದೃಷ್ಟದಿಂದ ಬರುವುದಿಲ್ಲ, ಇವತ್ತು ಮಾಡಬೇಕಾದ ಕೆಲಸವನ್ನು ಇವತ್ತೇ ಮಾಡುವ ಅಭ್ಯಾಸದಿಂದ ಬರುತ್ತದೆ ಅಷ್ಟೇ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವುದಿಲ್ಲ, ನಿಮ್ಮ ಜೀವನವನ್ನು ನೋಡುತ್ತಾರೆ. ನೀವು ಸೋಮಾರಿತನ ತೋರಿಸಿದರೆ ಅವರು ಅದನ್ನೇ ಕಲಿಯುತ್ತಾರೆ. ನೀವು ಜವಾಬ್ದಾರಿಯನ್ನು ತೋರಿಸಿದರೆ ಅವರು ಅದನ್ನೇ ಅನುಸರಿಸುತ್ತಾರೆ. ಹೀಗಾಗಿ ನಿಮ್ಮ ಭವಿಷ್ಯಕ್ಕಾಗಿ ಮಾತ್ರ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೂಡ ಬದಲಾಗಿ. ಪ್ರಿಯ ಸ್ನೇಹಿತರೆ, ಇವತ್ತು ನೀವು ಮುಂದೂಡುತ್ತಿರುವ ಕೆಲಸ ನಾಳೆ ನಿಮ್ಮ ದೊಡ್ಡ ಪಶ್ಚಾತ್ತಾಪವಾಗಬಹುದು. ಇವತ್ತು ನೀವು ವ್ಯರ್ಥ ಮಾಡುತ್ತಿರುವ ಸಮಯ ನಾಳೆ ಹಣ ಕೊಟ್ಟರೂ ಮರಳಿ ಸಿಗುವುದಿಲ್ಲ. ಗಡಿಯಾರದ ಸಮಯ ಸಾಗುತ್ತಿದೆ, ಜೀವನವೂ ಸಾಗುತ್ತಿದೆ. ಆದರೆ ಪ್ರಶ್ನೆ ಒಂದೇ, ನೀವು ಮುಂದಕ್ಕೆ ಸಾಗುತ್ತಿದ್ದೀರಾ ಅಥವಾ ನಾಳೆ ಎಂಬ ಪದದ ಹಿಂದೆ ಸಿಲುಕಿದ್ದೀರಾ? ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಾಳೆ ಎಂಬುದು ಯಾರೂ ನೋಡದ ದಿನ, ಇವತ್ತು ಮಾತ್ರ ನಮ್ಮ ಕೈಯಲ್ಲಿ ಇರುವ ದಿನ. ಆದ್ದರಿಂದ ಕನಸು ಇದ್ದರೆ ಇವತ್ತೇ ಆರಂಭಿಸಿ, ಜವಾಬ್ದಾರಿ ಇದ್ದರೆ ಇವತ್ತೇ ನಿಭಾಯಿಸಿ, ಬದಲಾವಣೆ ಬೇಕಾದರೆ ಇವತ್ತೇ ನಿರ್ಧಾರ ಮಾಡಿ. ಯಾಕೆಂದರೆ ನಾಳೆಗಾಗಿ ಬದುಕುವವರು ಕನಸು ಕಾಣುತ್ತಾರೆ, ಇವತ್ತಿಗಾಗಿ ಕೆಲಸ ಮಾಡುವವರು ಇತಿಹಾಸ ನಿರ್ಮಿಸುತ್ತಾರೆ. ನಾವು ಇತಿಹಾಸವನ್ನು ನಿರ್ಮಿಸುವುದು ಬೇಡ, ನಮ್ಮ ಕುಟುಂಬವನ್ನು ಚೆನ್ನಾಗಿ ನಿರ್ಮಿಸೋಣ. ನಾಳೆ ಮಾಡ್ತೀನಿ ಎನ್ನುವ ಅಭ್ಯಾಸವನ್ನು ಬಿಟ್ಟು ಬಿಡಿ. ನಿಮ್ಮ ಜೀವನ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಳಿಸಿ. ಇನ್ನೂ ಕೆಲವರು ಹೇಳುತ್ತಾರೆ,
ನಾನು ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ. ಸುಮಾರು ವರ್ಷಗಳಿಂದ ದುಡಿಯುತ್ತಿದ್ದೇನೆ. ಆದರೂ ನನ್ನ ಹತ್ತಿರ ಇನ್ನೂ ಸಾಲ ಇದೆ, ಶ್ರಮವನ್ನು ಪಟ್ಟರೂ ಸಾಲ ತೀರುತ್ತಿಲ್ಲ, ಯಾಕೆ ಎಂಬ ಪ್ರಶ್ನೆ ಹಲವರಿಗೆ ಬರಬಹುದು. ಅಂಥವರಿಗೆ ಹೇಳುವುದೇನೆಂದರೆ, ಕೆಲವರು ಹೇಳಬಹುದು, ನಾನು ಸೋಮಾರಿಯಲ್ಲ, ನಾನು ವರ್ಷಗಟ್ಟಲೆ ದುಡಿತಿದ್ದೇನೆ, ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ, ಸಂಬಳವೂ ಬರುತ್ತಿದೆ, ಆದರೂ ಸಾಲ ಮಾತ್ರ ಕಡಿಮೆಯಾಗುತ್ತಿಲ್ಲ, ಜೀವನ ಮಾತ್ರ ಸುಧಾರಿಸುತ್ತಿಲ್ಲ. ಪ್ರಿಯ ಸ್ನೇಹಿತರೆ, ಇದು ಕೂಡ ಒಂದು ಕಹಿ ಸತ್ಯವೇ ಸರಿ. ಕೇವಲ ದುಡಿಯುವುದು ಸಾಕಾಗುವುದಿಲ್ಲ. ಸರಿಯಾದ ದಿನದಲ್ಲಿ ದುಡಿಯಬೇಕು, ಸರಿಯಾದ ದಿಕ್ಕಿನಲ್ಲಿಯೇ ದುಡಿಯಬೇಕು. ಒಂದು ದೋಣಿ ದಿನವಿಡೀ ಸಾಗಬಹುದು, ಆದರೆ ದಿಕ್ಕೇ ತಪ್ಪಿದರೆ ಗಮ್ಯಸ್ಥಾನ ತಲುಪುವುದಿಲ್ಲ. ಅದೇ ರೀತಿ ಕೆಲವರು ದುಡಿಯುತ್ತಾರೆ, ಆದರೆ ಹಣದ ಯೋಜನೆ ಇರುವುದಿಲ್ಲ, ಉಳಿತಾಯ ಇರುವುದಿಲ್ಲ, ಅಗತ್ಯ ಮತ್ತು ಅನಗತ್ಯ ಖರ್ಚಿನ ವ್ಯತ್ಯಾಸ ಗೊತ್ತಿರುವುದಿಲ್ಲ. ಇತರರನ್ನು ನೋಡಿ ಖರ್ಚು ಮಾಡುತ್ತಾರೆ. ತಮ್ಮ ಆದಾಯಕ್ಕಿಂತ ದೊಡ್ಡ ಜೀವನ ನಡೆಸಲು ಪ್ರಯತ್ನಿಸುತ್ತಾರೆ. ಹಾಗಾಗಿಯೇ ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಪ್ರಿಯ ಸ್ನೇಹಿತರೆ ಮತ್ತು ವೀಕ್ಷಕರೇ, ನಿಮ್ಮ ಪರಿಶ್ರಮಕ್ಕೆ ಬೆಲೆ ಇದೆ, ಆದರೆ ಆ ಪರಿಶ್ರಮದ ಫಲವನ್ನು ಉಳಿಸಿಕೊಳ್ಳುವ ಜ್ಞಾನವೂ ಇರಬೇಕು, ಸ್ವಲ್ಪವಾದರೂ ಇರಬೇಕು. ಇಲ್ಲದಿದ್ದರೆ ನೀರನ್ನು ತುಂಬುವ ಬಕೆಟ್ ಕೆಳಗೆ ರಂಧ್ರ ಇದ್ದಂತೆ ಆಗುತ್ತದೆ. ಎಷ್ಟು ನೀರು ಹಾಕಿದರೂ ತುಂಬುವುದೇ ಇಲ್ಲ. ಇನ್ನೊಂದು ಸತ್ಯ ಗೊತ್ತಾ? ಕೆಲವೊಮ್ಮೆ ಜೀವನದಲ್ಲಿ ನಮ್ಮ ತಪ್ಪು ಮಾತ್ರ ಇರುವುದಿಲ್ಲ. ಅನಾರೋಗ್ಯ ಬರಬಹುದು, ವ್ಯವಹಾರದಲ್ಲಿ ನಷ್ಟ ಆಗಬಹುದು, ಅಥವಾ ಕೆಲಸದಲ್ಲಿ ಏನಾದರೂ ಅಡೆತಡೆಗಳಾಗಬಹುದು, ವ್ಯವಹಾರದಲ್ಲಿ ನಷ್ಟ ಆಗಬಹುದು, ನಂಬಿದವರು ಮೋಸ ಮಾಡಬಹುದು, ಅನಿರೀಕ್ಷಿತ ಸಮಸ್ಯೆಗಳು ಬರಬಹುದು. ಆಗ ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಡಿ, ಆದರೆ ಅಲ್ಲೇ ನಿಂತು ಬಿಡಬೇಡಿ, ಮುಂದಕ್ಕೆ ಸಾಗಿ. ನಾನು ಅಂಥವರಿಗೆ ಹೇಳುವುದೇನೆಂದರೆ, ನಿಮ್ಮನ್ನು ಸೋತವರು ಎಂದು ಭಾವಿಸಬೇಡಿ. ನೀವು ಇನ್ನೂ ಹೋರಾಡುತ್ತಿದ್ದೀರಿ, ನೀವು ಇನ್ನೂ ಗೆಲುವಿನ ದಾರಿಯಲ್ಲಿಯೇ ಇದ್ದೀರಿ. ಸಾಲ ಇರುವುದರಿಂದ ನೀವು ಕೆಟ್ಟವರಾಗುವುದಿಲ್ಲ, ಪ್ರಯತ್ನ ಬಿಟ್ಟರೆ ಮಾತ್ರ ನೀವು ಸೋಲುತ್ತೀರಿ. ಇಂದು ಪರಿಸ್ಥಿತಿ ಕಷ್ಟವಾಗಿರಬಹುದು, ಆದರೆ ನಿಮ್ಮ ಮಕ್ಕಳಿಗೆ ಒಂದು ದೊಡ್ಡ ಪಾಠ ಕಲಿಸಿ. ಸಮಸ್ಯೆ ಬಂದಾಗ ಓಡಬಾರದು, ಎದುರಿಸಬೇಕು ಎಂದು. ನಿಮ್ಮ ಮಕ್ಕಳು ನಿಮ್ಮ ಹಣವನ್ನು ನೆನಪಿನಲ್ಲಿ ಇಡುವುದಿಲ್ಲ, ನಿಮ್ಮ ಬಂಗಲೆಯನ್ನು ನೆನಪಿಡುವುದಿಲ್ಲ, ಆದರೆ ಕಷ್ಟದ ಸಮಯದಲ್ಲಿ ನೀವು ತೋರಿಸಿದ ಧೈರ್ಯವನ್ನು ಜೀವಮಾನವಿಡೀ ನೆನಪಿಡುತ್ತಾರೆ. ಕೊನೆಯದಾಗಿ ಹೇಳಬೇಕೆಂದರೆ, ಪ್ರಿಯ ಸ್ನೇಹಿತರೆ, ಸೋಮಾರಿತನ ಜೀವನವನ್ನು ಹಾಳು ಮಾಡುತ್ತದೆ, ಆದರೆ ದಿಕ್ಕಿಲ್ಲದ ಪರಿಶ್ರಮವು ಜೀವನವನ್ನು ಆಯಾಸಗೊಳಿಸುತ್ತದೆ. ಆದ್ದರಿಂದ ಪರಿಶ್ರಮ ಮಾಡಿ, ಜವಾಬ್ದಾರಿಯಿಂದ ಬದುಕಿ, ಹಣವನ್ನು ಯೋಜನೆಯಿಂದ ಬಳಸಿ, ಕುಟುಂಬವನ್ನು ಕಾಪಾಡಿ, ಮಕ್ಕಳಿಗೆ ಒಳ್ಳೆಯ ಮಾದರಿಯಾಗಿ. ಯಾಕೆಂದರೆ ನಿಮ್ಮ ಜೀವನವು ಕೇವಲ ನಿಮ್ಮದೇ ಅಲ್ಲ, ನಿಮ್ಮನ್ನು ನಂಬಿರುವ ಕುಟುಂಬದ ಕನಸುಗಳು ಅದರಲ್ಲಿ ಅಡಗಿವೆ. ನಾಳೆ ಎಂದು ಮುಂದೂಡಬೇಡಿ, ಆದರೆ ಹೇಗೆ ಮುಂದೆ ಹೋಗಬೇಕು ಎನ್ನುವುದನ್ನು ಕಲಿಯಿರಿ. ಅದೇ ನಿಜವಾದ ಯಶಸ್ಸಿನ ರಹಸ್ಯ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈಗಲೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಷಯ ಇನ್ನೂ ಹಲವರಿಗೆ ತಲುಪಬೇಕೆಂಬುವ ನಿಮ್ಮ ಉದ್ದೇಶವಿದ್ದರೆ ಇದನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಸಮಸ್ತ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳೊಂದಿಗೆ ನಮಸ್ತೆ.